Hi guys, so last problem ಮಾಡಿದ್ವಿ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಕ್ವಶನ್ ಪೇಪರ್ದು. ಸೊ ಇದು ಕೂಡ ಸೇಮ್ ಕ್ವಶನ್ ಪೇಪರ್ ಪ್ರಾಬ್ಲಮ್ 2016 ಕ್ವಶನ್ ಪೇಪರ್ 21st ಕ್ವೆಶನ್. ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎ ಕಂಪನಿ ಆಸ್ ಆನ್ 2011 and 2012 31st March. Liabilities, share capital, debenture, creditors, provision for doubtful debts, P&L account opening and closing balances. Then assets, cash in hand, debtors, stock, land and goodwill. Information in ಕೊಟ್ಟಿದ್ದೇನೆ. Additional information, dividend pays 7,000, land was purchased for 20,000, land purchase ಆಗಿದೆ ಕರೆಂಟ್ ಇಯರಲ್ಲಿ. ದೆನ್ ದಿ ಅಮೌಂಟ್ ಪ್ರೊವೈಡೆಡ್ ಫಾರ್ ಅಮೌಟೈಸೇಷನ್ ಆಫ್ ಗುಡ್ ವಿಲ್. ಅಮೌಟೈಸೇಷನ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಅರ್ಥ, ಅಥವಾ ಡಿಪ್ರಿಸಿಯೇಷನ್ ಆಫ್ ಗುಡ್ ವಿಲ್ ಎಷ್ಟು 10,000. ದೆನ್ ಡಿಬೆಂಚರ್ ಲೋನ್ ವಾಸ್ ರೀಪೇಡ್ 12,000 rupees. ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಆಸ್ ಇಟ್ ಈಸ್ ಲಾಸ್ಟ್ ಪ್ರಾಬ್ಲಮಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ವ ಅದೇ ಥರ ಫಸ್ಟ್ ಏನು ಮಾಡ್ತೀರಾ, ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟು ಫೈಂಡ್ ಔಟ್ ವಾಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೆಕೆಂಡ್ ಸ್ಟೇಟ್ಮೆಂಟ್ ಯಾವುದು, ಫಂಡ್ಸ್ ಫ್ರಮ್ ಆಪರೇಷನ್ಸ್. ಲಾಸ್ಟ್ ಸ್ಟೇಟ್ಮೆಂಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅದಾ. ಸೊ ಫಾರ್ಮ್ಯಾಟ್ ಹಾಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಪರ್ಟಿಕ್ಯುಲರ್ಸ್ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಫಸ್ಟ್ ಒನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಏನೇನು ಕೊಟ್ಟಿದ್ದಾನೆ ಇದರಲ್ಲಿ, ಕ್ಯಾಶ್ ಇನ್ ಹ್ಯಾಂಡ್, ಡೆಟಾರ್ಸ್ and stock. These three are current assets. Cash in hand, debtors and stock. Values entry ಮಾಡಿ 18,000, 15,600. Second one debtors 29,800, 35,400. Next stock value 98,400, 85,400. $98,400 and 85,400. So first write down increase or decrease in working capital. 18,000, 15,600. Decrease in working capital, the difference amount is 2,400. Next 29,800, 35,400. Increase in working capital, the amount is 5,600. 98,400 and 85,400. That is decrease in working capital of 13,000. Right, total it. So total of current assets for the year 2011 is 1,46,200, and for 2012 it is 1,36,400. ಸೊ ಮೂರು ಆ್ಯಡ್ ಮಾಡಿ ಇದು ಮೂರು ಆ್ಯಡ್ ಮಾಡಿದರೆ ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ರೋಮನ್ ನಂಬರ್ 2, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಏನು ಕೊಟ್ಟಿದ್ದೀನಿ ಇದರಲ್ಲಿ, ಶೇರ್ ಕ್ಯಾಪಿಟಲ್ ಬರಲ್ಲ, ಡಿಬೆಂಚರ್ಸ್ ಬರಲ್ಲ, ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ, and provision for doubtful debts is a current liability. The value is 20,000, 23,680. And RDD 1,400 and 1,600. Then increase or decrease in the working capital, 20,000, 23,680. Decrease in working capital 3,680. Why? Because it is a current liability. So
ಸೊ ಇಫ್ ಕರೆಂಟ್ ಲಯಬಿಲಿಟಿ ಇಂಕ್ರೀಸಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸಸ್. ಹಾಗಾಗಿ ಇಲ್ಲಿ ಇಂಕ್ರೀಸ್ ಆದರೂ ಕೂಡ ಅದನ್ನು ಡಿಕ್ರೀಸ್ ಕಾಲಮಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 1400, 1600 ಅಗೈನ್ ಇನ್ಕ್ರೀಸ್ಡ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 200. Total of current liabilities. What is the total? 21,400. Here 25,680. So therefore working capital 1 minus 2, right? 1 minus 2. 1,46,200 minus 21,400. 1,24,800. This is working capital for the year 2011. Right. Next, 1,36,400 minus 25,680. 1,11,120. So this is working capital for current year 2012. Next, last, total of increase or decrease column. So ಇದರಲ್ಲಿ ಡಿಕ್ರೀಸ್ ಕಾಲಮ್ ಅಮೌಂಟ್ ಜಾಸ್ತಿ ಬರುತ್ತೆ. ಟೋಟಲ್ ಅಮೌಂಟು 19,280, 19,280. 19,280 minus 5,600, 13,680. This is decrease in ವರ್ಕಿಂಗ್ ಕ್ಯಾಪಿಟಲ್. ಸೊ ಡಿಕ್ರೀಸ್ ಆಗಿದೆ. ಇಲ್ಲೂ ಚೆಕ್ ಮಾಡ್ಕೋಬೋದು. 1,24,800 ಇದ್ದಿದ್ದು ಕರೆಂಟ್ ಇಯರ್ ಎಷ್ಟಾಯಿತು? 1,11,120 ಆಗಿದೆ. ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ? 13,680 ಡಿಕ್ರೀಸ್ ಆಗಿದೆ. ಸೊ ದಿಸ್ ಈಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವುದು? ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸೊ ಬಿಫೋರ್ ಗೋಯಿಂಗ್ ಟು ಪ್ರಿಪರೇಷನ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಸೊ ಕೆಲವು ಅಸರ್ಟೈನ್ಮೆಂಟ್ಸ್ ಇದ್ದಾವೆ. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ವಾ, ಅಸರ್ಟೈನ್ಮೆಂಟ್ ಆಫ್ ಪ್ರೊವಿಷನ್ ಫಾರ್ ಡಿಪ್ರಿಸಿಯೇಷನ್. ಅದಾದಮೇಲೆ ಅಸೆಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಇಲ್ಲೂ ಸಹ ಅಷ್ಟೇ ಕೆಲವು ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಿದೆ. ಪ್ರಿಪರೇಷನ್ ಆದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಆದರೆ ಮುಂಚೆನೇ ಫಾರ್ಮೆಟ್ ಹಾಕೊಂಬಿಡಿ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಫಾರ್ಮೆಟ್ ಹಾಕೊಂಡು ಸ್ಪೇಸ್ ಬಿಟ್ಟು ಅದಾದಮೇಲೆ ಅಸರ್ಟೈನ್ಮೆಂಟ್ ಮಾಡೋಣ. ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಆಯಿತಾ? ಸೊ ಯಾವ ಅಸರ್ಟೈನ್ಮೆಂಟ್ ಚೆಕ್ ಮಾಡ್ತೀರಾ, ಪ್ರಿಪರೇಷನ್ ಮಾಡ್ತೀರಾ, ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀರಾ? ಫಿಕ್ಸ್ಡ್ ಅಸೆಟ್ಸು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ಯಾವ್ದು ಫಿಕ್ಸ್ ಅಸೆಟ್ ಇದೆ? ಲ್ಯಾಂಡ್ ಮತ್ತು ಗುಡ್ ವಿಲ್ ಫಿಕ್ಸ್ಡ್ ಅಸೆಟ್ ಇದೆ. ಆಮೇಲೆ ಕರೆಂಟ್ ಇಯರ್ಗೆ ಪ್ರೀವಿಯಸ್ ಇಯರ್ಗೆ ವ್ಯಾಲ್ಯೂ ಚೇಂಜ್ ಆಗಿದೆ. ಹೌದಾ? 40,000 60,000 ಆಗಿದೆ ಲ್ಯಾಂಡಲ್ಲಿ. ಆಮೇಲೆ ಗುಡ್ ವಿಲ್ ಕೂಡ 20,000 ಇರೋದು 10,000 ಆಗಿದೆ. ಸೊ ಇದಕ್ಕೆ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ ಎರಡೂ ಸ್ಟೇಟ್ಮೆಂಟ್ಸಿಗೆ, ಎರಡೂ ಅಸೆಟ್ಸ್ಗೆ. ಇದರಲ್ಲೊಂದು ಕೆಲವು ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದೇನೆ. ಸೆಕೆಂಡ್ ಪಾಯಿಂಟಲ್ಲಿ ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಫಾರ್ 20,000 ಆ್ಯಂಡ್ ಅಮೋಟೈಸೇಷನ್ ಆಫ್ ಗುಡ್ ವಿಲ್ ಈಸ್ 10,000. ಸೊ ಎರಡು ಅಸೆಟ್ಸ್ದು ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಡ್ ಅಕೌಂಟ್. ಸೊ ಲ್ಯಾಂಡ್ ಈಸ್ ಅನ್ ಅಸೆಟ್. ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಪಾಸಿಟಿವ್ ಫಿಗರ್ ಇತ್ತು ಅಂದರೆ ಯಾವಾಗಲೂ ಅದು ಡೆಬಿಟ್ ಎಂಟ್ರಿ ಬರುತ್ತೆ. ಹೌದಾ? ಸೊ ಫಸ್ಟು ಲ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಯಾವುದು? ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಈಸ್ ಓಪನಿಂಗ್ ಅಕೌಂಟ್, ಓಪನಿಂಗ್ ಬ್ಯಾಲೆನ್ಸ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಪ್ರೀವಿಯಸ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಲ್ಯಾಂಡ್ 40,000. ಆಮೇಲೆ ಕರೆಂಟ್ ಇಯರ್ ಎಷ್ಟಿದೆ? 60,000. ಅಂದರೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ ಕಡೆ ಬರೀತೀರಾ? ಕ್ರೆಡಿಟ್ ಸೈಡ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 60,000. ಹೌದಾ? Opening balance 40,000, closing balance is 60,000. Then what are the adjustments has been given in the question about land? ಏನು ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟು? ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಫಾರ್ 20,000. ಸೊ ಪರ್ಚೇಸ್ ಆಫ್ ಲ್ಯಾಂಡ್, ಪರ್ಚೇಸ್ ಇದ್ದರೆ ಅಸೆಟ್ ಪರ್ಚೇಸ್ ಮಾಡಿದರೆ ಅದನ್ನು ಡೆಬಿಟ್ ಎಂಟ್ರಿ ಬರ್ಕೋಬೇಕು. ಟು ಪರ್ಚೇಸ್ ಆಫ್ ಲ್ಯಾಂಡ್ 20,000. ಲಾಸ್ಟ್ ಪ್ರಾಬ್ಲಮಲ್ಲಿ ಕೂಡ ಮಾಡಿಸಿದ್ದೀನಿ ನಾನು, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ. ಅದು ಕೂಡ ಡೆಬಿಟ್ ಎಂಟ್ರಿ ಬರ್ಸಿದ್ದೀನಿ. ಬೇಕಾದರೆ ನೀವು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಆಯ್ತಲ್ವಾ? ಎಂಟ್ರಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಕೂಡ ಬರೆದಿದ್ದೀವಿ. ಸೊ ದರ್ ಆರ್ ನಥಿಂಗ್ ಎಂಟ್ರೀಸ್ ಅಬೌಟ್
ಲ್ಯಾಂಡ್ ಅಕೌಂಟ್. ಈಗ ಟೋಟಲ್ ಮಾಡ್ಕೊಳ್ಳಿ, 40 + 20 60,000 ಟೋಟಲ್. ಇದು ಕೂಡ 60,000. ಹೌದಾ, ಕ್ಲೋಸ್ ಆಯಿತು. ಸೊ ಇಲ್ಲಿ ಏನು ಫೈಂಡ್ ಔಟ್ ಆಯ್ತು ಹಾಗಾದರೆ, ಪರ್ಚೇಸ್ ಆಫ್ ಲ್ಯಾಂಡ್ ಒಂದು ಎಂಟ್ರಿ ಬರ್ಕೊಂಡಿದ್ದೀವಿ. ದಿಸ್ ಈಸ್ ಪ್ರಿಪ್ರೇಷನ್ ಆಫ್ ಲ್ಯಾಂಡ್ ಅಕೌಂಟ್. ನೆಕ್ಸ್ಟ್ ಏನಿದೆ, ಗುಡ್ ವಿಲ್ ಅಕೌಂಟ್. ಸೊ ಗುಡ್ ವಿಲ್ ಅಕೌಂಟಲ್ಲಿ ಏನೇನು ಎಂಟ್ರೀಸ್ ಕೊಟ್ಟಿದ್ದೇನೆ, ಓಪನಿಂಗ್ ಮತ್ತು ಕ್ಲೋಸಿಂಗ್ ಅದನ್ನು ತೊಗೊಳ್ಳಿ. ಗುಡ್ ವಿಲ್ 20,000 ಓಪನಿಂಗ್, ಕ್ಲೋಸಿಂಗ್ 10,000. ಗುಡ್ ವಿಲ್ ಇಸ್ ಅನ್ ಅಸೆಟ್. ಅಗೇನ್ ಸೇಮ್ ಥಿಂಗ್, ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಪಾಸಿಟಿವ್ ಫಿಗರ್, ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಿದೆ ಅದು 20,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 10,000. ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದೇನೆ, ಅಮೋಟೈಸೇಷನ್ ಆಫ್ ಗುಡ್ ವಿಲ್ 10,000. ಸೊ ಇಲ್ಲಿ ಅಮೋಟೈಸೇಷನ್ ಅಂದರೆ ಗುಡ್ ವಿಲ್ ರಿಟರ್ನ್ ಆಫ್ ಈಸ್ ನಥಿಂಗ್ ಬಟ್ ವಾಟ್, ಡಿಪ್ರಿಸಿಯೇಷನ್. ಸೊ ಅದನ್ನೇ ಬರೆದಿನ ಡೆಬಿಟ್ಸ್ ಕ್ರೆಡಿಟ್ ಸೈಡ್ ಬರ್ಕೋಬೇಕು, ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬೈ ಡಿಪ್ರಿಸಿಯೇಷನ್. ಸೊ ನಿಮಗೆ ಅರ್ಥ ಆಗಲಿ ಅಂತ ಡಿಪ್ರಿಸಿಯೇಷನ್ ಬರಿತಾ ಇದ್ದೀನಿ. ಇಂಟ್ಯಾಂಜಿಬಲ್ ಅಸೆಟ್ ಏನಾದರೂ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತಂತಂದರೆ ಅದನ್ನು ಡಿಪ್ರಿಸಿಯೇಷನ್ ಅಂತ ಕರಿಬಾರ್ದು, ಏನಂತ ಕರೀತೀರ ಅದನ್ನು, ಅಮೋರ್ಟೈಸೇಷನ್ ಅಂತ ಕರಿಬೇಕು. ಓಕೆ, ಎಷ್ಟಿದೆ ಅಮೋರ್ಟೈಸೇಷನ್ ವ್ಯಾಲ್ಯೂ 10,000 ಓವರ್ ಡೆಬಿಟ್ ಸೈಡ್ 20,000, ಕ್ರೆಡಿಟ್ ಸೈಡ್ 20,000. ಆಯ್ತಲ್ವಾ, ಗುಡ್ ವಿಲ್ ಅಕೌಂಟ್ ಕ್ಲೋಸ್ ಆಯಿತು. ಮತ್ತೇನಿದೆ, ಫಿಕ್ಸ್ಡ್ ಅಸೆಟ್ ಯಾವುದಾದ್ರೂ ಕೊಟ್ಟಿದ್ದಾನ, ಫಿಕ್ಸ್ಡ್ ಅಸೆಟ್ ಯಾವುದೂ ಇಲ್ಲ. ಸೊ ಡಿಬೆಂಚರ್ ಲೋನ್ ಇದೆ, ಇಟ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಹೌದಾ, ಸೊ ಅದು ಫಂಡ್ ಫ್ರಮ್ ಆಪರೇಷನ್ಸಲ್ಲಿ ಎಂಟ್ರಿ ಬರುತ್ತೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೆಳಗಡೆ. ಸೊ ಎರಡು ಅಸೆಟೈನ್ಮೆಂಟ್ ಆಯಿತು, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ. ಸೊ ಈಗ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಏನು ಬರೀತೀರಾ, ಫಸ್ಟ್ ಎಂಟ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Closing balance of P&L account. So what is the closing balance of P&L account? The P&L account closing balance ಎಷ್ಟಿದೆ 21,120. ಸೊ ಅದನ್ನು ಬರ್ಕೊಳ್ಳಿ, 21,120. add what, non operating expenses. So what are non-operating expenses in this problem? ಏನೇನಿದೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್? ಸೊ ಇಲ್ಲಿ ನೋಡ್ಕೊಳ್ಳಿ, ಡಿವಿಡೆಂಡ್ ಪೇಯ್ಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಮೇಲೆ ಪರ್ಚೇಸ್ ಆಫ್ ಲ್ಯಾಂಡ್ ಬರಲ್ಲ, ಗುಡ್ ವಿಲ್ ರಿಟರ್ನ್ ಆಫ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಹೌದಾ, ಆಮೇಲೆ ಡಿಬೆಂಚರ್ ಲೋನ್ ರೀಪೇಯ್ಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ಮೂರು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದರಲ್ಲಿ ಯಾವುದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಸ್ಟೇಟ್ಮೆಂಟಲ್ಲಿ. ಹೌದಾ, ಸೊ 3 ಅಮೌಂಟ್ಸ್ ಬರ್ಕೋಬೇಡಿ. ಯಾವ್ದು ಡಿವಿಡೆಂಡ್ ಪೇಯ್ಡ್, ಗುಡ್ ವಿಲ್ ರಿಟರ್ನ್ ಆಫ್, ಡಿಬೆಂಚರ್ ಲೋನ್ repaid, amount 7,000, goodwill return of 10,000 and debenture loan is 12,000. Total 7 plus 10 17 plus 12 29,000. Total add ಮಾಡಿ 29,000 plus 21,120 50,120 less non operating income. ಇದರಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಯಾವುದು ಕೊಟ್ಟಿಲ್ಲ, ಸೊ ಹಾಗಾಗಿ ಅದು ನಿಲ್ ಬ್ಯಾಲೆನ್ಸ್ ಬರ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಸ್, ಹಂಗೆ ಇರಲಿ, ಟೋಟಲ್ ಲೆಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್.
ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಎಷ್ಟಿದೆ 20,800. $50,120 minus 20,800. 0, 2, 3, 9, 5 minus 3, 2. 29,320. So this is funds from operations. So understood? Funds from operations is 29,320. The next statement is fund flow statement. So guys, next fund flow statement, sources of funds ಮತ್ತು applications of funds. Sources of funds ಅಂದ್ರೆ ಏನು? increase in cash, ಇಲ್ಲಿ decrease in cash. ಕ್ಯಾಶ್ ಇನ್ಕ್ರೀಸ್ ಆಗಿತ್ತು ಅಂದರೆ ಅದನ್ನು ಸೋರ್ಸಸ್ ಕಡೆಗೆ ಬರಿತೀವಿ, ಕ್ಯಾಶ್ ಡಿಕ್ರೀಸ್ ಆಯಿತು ಅಂದರೆ ಅದನ್ನು ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಕಡೆಗೆ ಬರ್ತೀವಿ. ಸೊ ಇದರಲ್ಲಿ ಕೆಲವು ಹಿಂಟ್ಸ್ ಹೇಳ್ತೀನಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ಯಾವ ಎಂಟ್ರಿ ಸೋರ್ಸಸ್ ಕಡೆಗೆ ಬರುತ್ತೆ, ಯಾವ ಎಂಟ್ರಿ ಅಪ್ಲಿಕೇಶನ್ಸ್ ಕಡೆಗೆ ಬರುತ್ತೆ ಅಂತ ನೀವು ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ, ಆಯಿತಾ? ಸಮ್ ನೋಟ್ಸ್ ನಿಮಗೆ ರಫ್ ಆಗಿ. ಸೋರ್ಸಸ್ ಆಫ್ ಫಂಡ್ಸಲ್ಲಿ ಕ್ಯಾಶ್ ಡಿಕ್ರೀಸ್ ಆಗುತ್ತೆ, ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಇನ್ಕ್ರೀಸ್ ಇನ್ ಕ್ಯಾಶ್ ಇಲ್ಲಿ ಬರ್ಕೊಳ್ಳಿ, ಹೇಳ್ತೀನಿ, ಜಸ್ಟ್ ಓವರಲ್ ಆಗಿ ಹೇಳ್ತೀನಿ, ನೀವು ಬರ್ಕೊಳ್ಳಿ ಅದನ್ನು. ಸೋರ್ಸಸ್ ಆಫ್ ಫಂಡ್ ಕಡೆಗೆ ಇಲ್ಲಿ ಮೇಲೆ ಬರೀರಿ, ಇನ್ಕ್ರೀಸ್ ಇನ್ ಕ್ಯಾಶ್. ಓಕೆ, ಒಂದು. ಮತ್ತೆ ಯಾವುದು ಎಂಟ್ರಿ ಬರುತ್ತೆ? ಸೇಲ್ ಆಫ್ ಅಸೆಟ್ಸ್. ಓಕೆ, ಆಮೇಲೆ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್. ಯಾವುದ್ಯಾವುದು ಮೇನ್ ಮೂರು ಎಂಟ್ರಿ, ತ್ರೀ ಎಂಟ್ರೀಸ್: ಇನ್ಕ್ರೀಸ್ ಇನ್ ಕ್ಯಾಶ್, ಸೇಲ್ ಆಫ್ ಅಸೆಟ್ಸ್, ಆಮೇಲೆ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್. ಆಯಿತಾ? ದೆನ್ ಅಪ್ಲಿಕೇಶನ್ಸ್ ಆಫ್ ಫಂಡ್ ಕಡೆಗೆ ಡಿಕ್ರೀಸ್ ಇನ್ ಕ್ಯಾಶ್ ಡಿಕ್ರೀಸ್ ಆದರೆ ಡಿಕ್ರೀಸ್ ಇನ್ ಕ್ಯಾಶ್. ಎರಡನೇದು ಪರ್ಚೇಸ್ ಆಫ್ ಅಸೆಟ್ ಆ್ಯಂಡ್ ದ ಥರ್ಡ್ ಒನ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ. ಸೊ ಇವು ಮೂರು ಮೇಜರ್ ಎಂಟ್ರೀಸ್, ಐದರ್ ಸೋರ್ಸಸ್ ಆಫ್ ಫಂಡ್ಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್. ಸೋರ್ಸಸ್ ಕ್ಯಾಶ್ ಇನ್ಕ್ರೀಸಸ್, ಅಪ್ಲಿಕೇಶನ್ಸ್ ಕ್ಯಾಶ್ ಡಿಕ್ರೀಸಸ್. ಆಯಿತಾ? ಫಸ್ಟ್ ಒನ್ ಸೋರ್ಸಸ್ ಆಫ್ ಫಂಡಲ್ಲಿ ಈಗ ನಾನು ಇಲ್ಲಿ ಹೇಳಿದೆಲ್ವ, ಅದನ್ನೇ ನೋಡ್ಕೊಳ್ಳಿ. ಇನ್ಕ್ರೀಸ್ ಸೇಲ್ ಆಫ್ ಸೇಲ್ ಆಫ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಆಮೇಲೆ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆರ್ ಲಯಬಿಲಿಟಿ. ಸೊ ಅದರ ಚೆಕ್ ಮಾಡಿ. ಫಸ್ಟ್ ಒನ್ ಕ್ಯಾಪಿಟಲಲ್ಲಿ, ಲಯಬಿಲಿಟೀಸ್ನಲ್ಲಿ ಕ್ಯಾಪಿಟಲ್ ನೋಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ 1,40,000 ಇದ್ದಿದ್ದು 1,48,000 ಆಯಿತು. ಏನಾಗ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಆಗಿದೆ ಅಲ್ವಾ? ಸೊ ಇನ್ಕ್ರೀಸ್ ಇನ್ ಕ್ಯಾಪಿಟಲ್, ಹೌದಾ? ಸೇಮ್ ಬರೀತೀರಾ ಅದನ್ನು? ಇಶ್ಯೂ ಆಫ್ ಶೇರ್ಸ್ ಅಂತ ಬರೀಬೇಕಾದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ? ಡಿಫ್ರೆನ್ಸ್ ಅಮೌಂಟ್ ಮಾತ್ರ ಬರೀರಿ. 1,48,000 ಮೈನಸ್ 1,40,000, ದಟ್ ಈಸ್ 8,000 ಇಶ್ಯೂ ಆಫ್ ಶೇರ್ಸ್. ಓಕೆ, ನೆಕ್ಸ್ಟ್ ಎಂಟ್ರಿ ಆಯಿತು. ಸೊ ಇನ್ನು ನಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ, ಯಾವುದಾದ್ರೂ ಎಂಟ್ರಿ ಆಗಿದ್ದಿಲ್ಲ ಅಂದರೆ, ಮಿಸ್ ಆಗಿತ್ತು ಅಂದರೆ ಅದನ್ನು ಮಾತ್ರ ಲಾಸ್ಟಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಎಂಟ್ರಿ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಇದು ಎಂಟ್ರಿ ಆಗಿದ್ದಿಲ್ಲ, ಹಾಗಾಗಿ ಟಿಕ್ ಮಾರ್ಕ್ ತೊಗೊಂಡಿದ್ದಿಲ್ಲ. ಈಗ ಎಂಟ್ರಿ ಮಾಡಿದ್ದೀನಿ, ಟಿಕ್ ಹಾಕಿದ್ದೀನಿ. ಇನ್ನೊಂದು ಯಾವುದು ಎಂಟ್ರಿ ಆಗಿಲ್ಲ ಇನ್ನು? ಡಿಬೆಂಚರ್ಸ್. ಇದು ಕೂಡ ಲಯಬಿಲಿಟಿ. ಸೊ ಲಯಬಿಲಿಟಿ ಏನಾಗ್ತಾ ಇದೆ ಇಲ್ಲಿ? 24,000 ಇದ್ದಿದ್ದು 12,000 ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆದರೆ ಎಲ್ಲಿ ಎಂಟ್ರಿ ಬರೀತೀರಾ? ಇಲ್ಲಿ. ಇನ್ಕ್ರೀಸ್ ಆದರೆ ಎಂಟ್ರಿ ಬರೀಬೇಕು. ಡಿಕ್ರೀಸ್ ಇಲ್ಲಿ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ. ಸೊ ಹಿಯರ್ ಡಿಕ್ರೀಸ್ ಇನ್ ಡಿಬೆಂಚರ್ಸ್. ಸೊ ಅದನ್ನೇನಂತ ಬರೀತೀರಾ? ರಿಡೆಂಪ್ಷನ್ ಅಂತ ಬರ್ಕೋಬೇಕು. ಡಿಕ್ರೀಸ್ ಅಂತ ಬರ್ಕೋಬಾರ್ದು, ರಿಡೆಂಪ್ಷನ್. ರಿಡೆಂಪ್ಷನ್ ಇನ್ ಆರ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್. ಎಷ್ಟಿದೆ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್? ಡಿಫ್ರೆನ್ಸ್ ಅಮೌಂಟೇ ಬರೀರಿ ಅದರಲ್ಲೂ. 24,000 ಇದ್ದಿದ್ದು 12,000 ಆಗ್ತಾ ಇದೆ, ಅಂದರೆ 12,000 ಡಿಕ್ರೀಸಸ್. ಓವರ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಎಂಟ್ರಿ ಮಿಸ್ ಆಗಿದೆ?
ಯಾವುದೂ ಇಲ್ಲ. ಪಿ ಆ್ಯಂಡ್ ಎಲ್ ಅಕೌಂಟ್ ಕೂಡ ಕಂಪ್ಲೀಟ್ ಆಗಿದೆ. ಕ್ಯಾಶ್ ಇನ್ ಹ್ಯಾಂಡ್ ಆಯಿತು, ಡೇಟಾಸ್ ಆಯಿತು, ಸ್ಟಾಕ್ ಆಯಿತು. ಲ್ಯಾಂಡ್ ಏನಾಗ್ತಾಯಿದೆ ನೋಡಿ, 40 ಇದ್ದಿದ್ದು 60,000 ಹೌದಾ. 40 ಇದ್ದಿದ್ದು 60,000 ಆಗ್ತಾಯಿದೆ ಅಂದರೆ ಏನಾಗ್ತಾಯಿದೆ ಇಲ್ಲಿ, ಅಸೆಟ್ ಈಸ್ ಇಂಕ್ರೀಸ್ ಇನ್ ಅಸೆಟ್. ಎಲ್ಲಿ ಬರುತ್ತೆ ಇಂಕ್ರೀಸ್ ಇನ್ ಅಸೆಟ್? ಇದೇನಾ? ಇಲ್ಲ ಅಲ್ವಾ, ಇಂಕ್ರೀಸ್ ಇನ್ ಅಸೆಟ್ ಇಲ್ಲ. ಆದರೆ ಇನ್ಕ್ರೀಸ್ ಆಗ್ತಾಯಿದೆ ಅಂದರೆ ಅರ್ಥ ಏನು? ವಿ ಆರ್ ಪರ್ಚೇಸಿಂಗ್ ಲ್ಯಾಂಡ್. ನಮ್ಮ ಹತ್ರ 40,000 ಮಾತ್ರ ಇತ್ತು ಲ್ಯಾಂಡ್ ಲಾಸ್ಟ್ ಇಯರ್. ಈ ಸಲ ಆ ಲ್ಯಾಂಡ್ ಎಷ್ಟಾಗಿದೆ? 60,000 ಆಗಿದೆ. ವಿಚ್ ಮೀನ್ಸ್ ವಾಟ್? ವಿ ಪರ್ಚೇಸ್ಡ್ ಲ್ಯಾಂಡ್. ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ಅದನ್ನು? ಲ್ಯಾಂಡ್ ಅಕೌಂಟಲ್ಲಿ ಮಾಡಿದ್ದೀವಿ ನೋಡಿ. ಪರ್ಚೇಸ್ ಆಫ್ ಲ್ಯಾಂಡ್ 20,000 ಹೌದಲ್ವಾ. ಸೊ ಪರ್ಚೇಸ್ ಆಫ್ ಲ್ಯಾಂಡ್ ಯಾವ ಕಡೆ ಬರುತ್ತೆ? ಎಲ್ಲಿದೆ ಪರ್ಚೇಸ್ ಆಫ್ ಲ್ಯಾಂಡ್? ಹಿಯರ್. ಸೊ ಪರ್ಚೇಸ್ ಆಫ್ ಅಸೆಟ್ ಹೌದು ತಾನೆ. ಅಸೆಟ್ ಈಸ್ ನಥಿಂಗ್ ಬಟ್ ವಾಟ್? ಲ್ಯಾಂಡ್. ಸೊ ಅದನ್ನು ಅಪ್ಲಿಕೇಶನ್ ಪರ್ಚೇಸ್ ಆಫ್ ಲ್ಯಾಂಡ್. ಎಷ್ಟದು ಪರ್ಚೇಸ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ? ಲ್ಯಾಂಡ್ 20,000. ಪರ್ಚೇಸ್ ಆಫ್ ಲ್ಯಾಂಡ್ 20,000 ಓವರ್. ನೆಕ್ಸ್ಟ್ ಮತ್ತೆ ಯಾವ ಅಸೆಟ್ ಇದೆ? ಗುಡ್ ವಿಲ್ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ? ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಗುಡ್ ವಿಲ್ ಡಿಪ್ರಿಸಿಯೇಷನ್ ಆಯ್ತಲ್ವಾ, ಎಂಟ್ರಿ ಮಾಡ್ಕೊಂಡಿದ್ದೀವಿ. ಗುಡ್ ವಿಲ್ ಡಿಪ್ರಿಸಿಯೇಷನ್ ಯಾವುದ್ರಲ್ಲಿ ಎಂಟ್ರಿ ಆಗಿತ್ತು? ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ. ಸೊ ಇಲ್ಲಿ ಗುಡ್ ವಿಲ್ ಯಾವುದೇ ಅಸೆಟ್ನ ಪರ್ಚೇಸ್ ಗುಡ್ ವಿಲ್ ಯಾವುದೇ ಇನ್ಕ್ರೀಸ್ ಆಗಿಲ್ಲ, ಅಪೋಸಿಟ್ ಆಗಿ ಡಿಕ್ರೀಸ್ ಆಗಿದೆ. ಅದು ಗುಡ್ ವಿಲ್ ರಿಟರ್ನ್ ಆಫ್ ಆಗಿದೆ, ಅಂದರೆ ಅಮೌಂಟೈಸೇಷನ್ ಆಗಿದೆ. ಅದನ್ನು ನಾವು ಫಂಡ್ಸ್ ಫ್ರಮ್ ಆಪರೇಷನಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ ಹೌದಲ್ವಾ. ಸೊ ಇಲ್ಲಿ ಯಾವುದು ಇನ್ಕ್ರೀಸ್ ಆಗಿಲ್ಲ. ರೈಟ್. ಎಂಟ್ರಿ ಮುಗೀತಾ? ಮತ್ತೆ ಯಾವುದಾದ್ರೂ ಎಂಟ್ರಿ ಬಾಕಿ ಇದೆಯಾ ಇದರಲ್ಲಿ? ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಆಯಿತು, ಪರ್ಚೇಸ್ ಆಫ್ ಲ್ಯಾಂಡ್ ಕಂಪ್ಲೀಟ್ ಆಯಿತು. ದೆನ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿ ಮತ್ತೇನಿದೆ? ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಕಂಪ್ಲೀಟ್ ಆಯಿತು ನಮಗೆ. ಅಡ್ಜಸ್ಟ್ಮೆಂಟ್ಸ್ ಏನಂದರೆ ಡಿವಿಡೆಂಡ್ ಪೇಯ್ಡ್ 7,000. ಸೊ ಡಿವಿಡೆಂಡ್ ಪೇಯ್ಡ್ ಅಂದರೆ ಅರ್ಥ ಏನು? ಡಿವಿಡೆಂಡ್ ಪೇಯಿಂಗ್ ಅಂದರೆ ಪೇಮೆಂಟ್ ಆಯಿತು. ಸೊ ಪೇಮೆಂಟ್ ಆಯಿತು ಅಂದರೆ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಕ್ಯಾಶ್ ಡಿಕ್ರೀಸ್ ಆದರೆ ಇಲ್ಲಿ ಎಂಟ್ರಿ ಡಿಕ್ರೀಸ್ ಇನ್ ಕ್ಯಾಶ್ ಹೌದಾ. ಡಿವಿಡೆಂಡ್ ಪೇಯ್ಡ್ 7,000. ನೆಕ್ಸ್ಟ್ ಮತ್ತೇನಿದೆ ಇಲ್ಲಿ? ಇದು ಎಂಟ್ರಿ ಆಯಿತು. ಲಾಸ್ಟ್ ಒನ್, ಡಿಬೆಂಚರ್ ಲೋನ್ ವಾಸ್ ರೀಪೇಯ್ಡ್ 12,000. ಡಿಬೆಂಚರ್ ಲೋನ್ ಪೇಮೆಂಟ್ ಆಗ್ತಾ ಇದೆ, ಅಗೈನ್ ಕ್ಯಾಶ್ ಇಸ್ ಡಿಕ್ರೀಸಿಂಗ್. ಡಿಬೆಂಚರ್ ಪೇ ಲೋನ್ ರೀಪೇಯ್ಡ್ ಎಷ್ಟು? 12,000. ಕ್ಯಾಶ್ ಡಿಕ್ರೀಸಸ್ ಹೌದಾ. ನೆಕ್ಸ್ಟ್ ಸೋರ್ಸಸ್ ಆಫ್ ಫಂಡ್ಸಲ್ಲಿ ಮತ್ತೇನು ಎಂಟ್ರೀಸ್ ಬರುತ್ತೆ? ಫಂಡ್ಸ್ ಫ್ರಮ್ ಆಪರೇಷನ್ಸ್. ರೈಟ್. ಫಂಡ್ಸ್ ಫ್ರಮ್ ಆಪರೇಷನ್ಸ್, ದಿಸ್ ಈಸ್ ಡಿಫಾಲ್ಟ್ ಎಂಟ್ರಿ. ಕಂಪಲ್ಸರಿ ಇಲ್ಲೇ ಎಂಟ್ರಿ ಬರುತ್ತೆ ಅದು. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಇಫ್ ಇಟ್ ಈಸ್ ಪಾಸಿಟಿವ್ ಬ್ಯಾಲೆನ್ಸ್ ಇದ್ದರೆ ಅದು ಕಂಪಲ್ಸರಿ ಸೋರ್ಸಸ್ ಆಫ್ ಫಂಡ್ಸ್ ಕಡೆಗಡೆ ಬರುತ್ತೆ. ಎಷ್ಟಿದೆ ಫಂಡ್ಸ್ ಫ್ರಮ್ ಆಪರೇಷನ್ಸ್? 29,320. ರೈಟ್. ನೆಕ್ಸ್ಟ್ ಅಟ್ ಲಾಸ್ಟ್ ಮತ್ತೇನಿದೆ? ಒನ್ ಮೋರ್ ಎಂಟ್ರಿ, ಕಂಪಲ್ಸರಿ ಎಂಟ್ರಿ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ರೈಟ್. ಸೊ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇಫ್ ಇಟ್ ಈಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಪ್ಲಿಕೇಶನ್ ಸೈಡ್, ಇಫ್ ಇಟ್ ಈಸ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಆಫ್ ಫಂಡ್ಸ್ ಸೈಡ್. ಸೊ ಏನಾಗಿದೆ ಅಲ್ಲಿ? ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಎಲ್ಲಿ ಬರೀತೀರಾ? ಸೋರ್ಸಸ್ ಆಫ್ ಫಂಡ್ ಸೈಡ್ ಬರ್ಕೋಬೇಕು. ಎಷ್ಟು? 13,680. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 13,680. ಟೋಟಲ್ 8,000 plus 29,320, 37,320, 37,320 plus 13,680, 51,000. This is total of sources of funds. The next applications of funds ಎಷ್ಟಿದೆ? 12,000 plus 2,000, so 20,000, 32, 32 plus 7, 39, 39 plus 12,000, 51,000 again here. Right, 51,000, 51,000. This is fund flow statement. So first ಏನು ಮಾಡ್ತೀರಾ? ವರ್ಕಿಂಗ್ ಕ್ಯಾಪಿಟಲ್, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಕೊಳ್ಳಿ. ಆಮೇಲೆ ಫಂಡ್ ಫ್ರಮ್ ಆಪರೇಷನ್ಸ್ ಸ್ಪೇಸ್ ಬಿಟ್ಕೊಂಡು ಟೇಬಲ್ ಹಾಕೊಳ್ಳೋದಕ್ಕೆ. ಅದಾದಮೇಲೆ ಫಿಕ್ಸ್ಡ್ ಅಸೆಟ್ಸ್ದು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಅದರಲ್ಲಿ ನಮಗೆ ಕೆಲವು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಯಾವ್ದು? ಪರ್ಚೇಸ್ ಆಫ್ ಲ್ಯಾಂಡು,
ಆಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಡಿಪ್ರಿಸಿಯೇಷನ್ ಮಾತ್ರ ಫಂಡ್ಸ್ ಫ್ರಮ್ ಆಪ್ರೇಷನ್ಸಲ್ಲಿ ತೊಗೊಂಡಿದ್ವಿ, ಯಾವುದು ಗುಡ್ ವಿಲ್ ರಿಟರ್ನ್ ಆಫ್ ಅಂತೇಳಿ. ಅದಾದಮೇಲೆ ಪರ್ಚೇಸ್ ಆಫ್ ಲ್ಯಾಂಡ್ ಎಲ್ಲಿ ಎಂಟ್ರಿ ಮಾಡ್ಕೊಂಡಿದ್ವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ತೊಗೊಂಡಿದ್ದು ಎಂಟ್ರಿ, ಪರ್ಚೇಸ್ ಆಫ್ ಲ್ಯಾಂಡ್, ಆಯಿತಾ. ಸೊ ದೀಸ್ ಆರ್ 3 ಸ್ಟೇಟ್ಮೆಂಟ್ಸ್ ಇನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ದಿಸ್ ಈಸ್ ಫಾರ್ 15 ಮಾರ್ಕ್ಸ್. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ನಿಮಗೆ ವಾಟ್ಸಪ್ಪಲ್ಲಿ ಕ್ವೆಶನ್ ಹಾಕಿ ನಾನು ಸಾಲ್ವ್ ಮಾಡ್ತೇನೆ.